ರಾಜ್ಯದ ಜೈಲುಗಳು ಖೈದಿಗಳಿಗೆ ರಾಜಾತಿಥ್ಯ ನೀಡ್ತಾ ಇರೋದು ಪದೇ ಪದೇ ಸಾಬೀತಾಗ್ತಾನೆ ಇದೆ. ಇದೀಗ ಹುಬ್ಬಳ್ಳಿಯ ಉಪಕಾರಾಗೃಹದಲ್ಲಿ ಖೈದಿಗಳು ಮತ್ತು ಕೊಲೆ ಆರೋಪಿಗಳು ಎಗ್ಗಿಲ್ಲದೆ ಮೋಜು ಮಸ್ತಿ ಮಾಡ್ತಿರೋ ವಿಡಿಯೋ ಸಿಕ್ಕಾಪಟ್ಟೆ ಸಂಚಲನವನ್ನ ಕ್ರಿಯೇಟ್ ಮಾಡಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ರಾಜ್ಯದ ಕಾರಾಗೃಹಗಳಲ್ಲಿ ಖೈದಿಗಳಿಗೆ ರಾಜಾತಿಥ್ಯ ಸಿಗುತ್ತಿರುವ ವಿಚಾರ ಪದೇ ಪದೇ ಮುನ್ನೆಲೆಗೆ ಬರುತ್ತಲೇ ಇವೆ. ಇದೀಗ ಹುಬ್ಬಳ್ಳಿಯ ಉಪಕಾರಾಗೃಹದಲ್ಲಿ ಖೈದಿಗಳು ಮತ್ತು ಕೊಲೆ ಆರೋಪಿಗಳು ಎಗ್ಗಿಲ್ಲದೆ ಮೋಜು ಮಸ್ತಿ ಮಾಡುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಜೈಲು ಇಲಾಖೆಯ ಕಾರ್ಯವೈಖರಿಯನ್ನು ಪ್ರಶ್ನಿಸುವಂತೆ ಮಾಡಿದೆ. ವಿಚಾರಣಾಧೀನ ಖೈದಿಗಳು ಜೈಲಿನ ಒಳಗಡೆ ಕುಳಿತು ಗುಂಡು ತುಂಡು ಪಾರ್ಟಿ ಗಾಂಜಾ ಮತ್ತಲ್ಲಿ ತೇಲಾಡಿದ್ದಾರೆ. ಅಷ್ಟೇ ಅಲ್ಲದೆ ಮನರಂಜನೆಗಾಗಿ ಮೊಬೈಲ್ ಫೋನ್, ಟಿವಿ ಮತ್ತು ಕ್ಯಾರಂ ಬೋರ್ಡ್ಗಳನ್ನ ಬಳಸುತ್ತಿದ್ದು ಇದು ಜೈಲೋ 5 ಸ್ಟಾರ್ ಹೋಟೆಲ್ಲೋ ಎಂಬಂತೆ ಖೈದಿಗಳು ಬಿಂದಾಸ್ ಲೈಫ್ ಲೀಡ್ ಮಾಡ್ತಿದ್ದಾರೆ. ಸದ್ಯ ಬೆಂಡಿಗೇರಿ ಪೊಲೀಸ್ ಠಾಣೆಯಿಂದ ತಪ್ಪಿಸಿಕೊಂಡಿರುವ ಕೊಲೆ ಆರೋಪಿ ಪ್ರಜ್ವಲ್ ಈ ವಿಡಿಯೋ ವೈರಲ್ ಮಾಡಿರುವ ಆರೋಪ ಕೇಳಿಬಂದಿದೆ. ಮಲ್ಲಿಕ್ ಕೊಲೆ ಪ್ರಕರಣದ ಆರೋಪಿಗಳಾದ ಅಭಿಷೇಕ್ ಜಾಧವ್, ಗಣೇಶ್ ಜಾಧವ್ ಸೇರಿ ಅನೇಕರು ಇರೋ ವಿಡಿಯೋ ವೈರಲ್ ಆಗಿದೆ. ಏನು ನೀವು ವೈರಲ್ ಸುದ್ದಿಗಳನ್ನ ಬಿತ್ತರ ಮಾಡಿದ್ರಿ, ಅದು ಸ್ವಲ್ಪ ನೋಡಿ ಪರಿಶೀಲನೆ ಮಾಡಿದ್ವಿ. ಅದು ಡಿಸೆಂಬರ್ 9ನೇ ತಾರೀಕು 2025ರಲ್ಲಿ ಆಗಿರುವಂಥ ಘಟನೆ. ಅದು ಬೇಕು ಅಂತ ದುರುದ್ದೇಶಪೂರ್ವಕವಾಗಿ ಈ ರೀತಿ ಸುದ್ದಿ ಮಾಡಿದ್ದಾರೆ. ನಮ್ಮ ಡಿ ಜಿ ಸಾಹೇಬರು ಏನು ಜಾಯ್ನ್ ಆದ ನಂತರ ನಾವು ಕಾರಾಗೃಹ ಸುಧಾರಣಾ ಸಂಕಲ್ಪ ಅಭಿಯಾನ ಅಂತೇಳಿ ಒಂದು ಮಾಡ್ತಾಯಿದ್ವಿ. ಇವೆಲ್ಲ ಗೊತ್ತಿರ್ಬೋದು ನಿಮಗೆಲ್ಲರಿಗೂ. ಭಾಳಷ್ಟು ಕಾರಾಗೃಹಗಳಲ್ಲಿ ಎಲ್ಲ ಕಾಂಟ್ರಾಬ್ಯಾಂಡ್ ಆರ್ಟಿಕಲ್ಸ್ ಎಲ್ಲನೂ ಕೂಡ ರಿಕವರಿ ಮಾಡಿದ್ದೀವಿ. ಆ್ಯಕ್ಚುಲಿ ಈ ಒಂದು ಸುದ್ದಿಗೆ ಇವೆಲ್ಲ ನಾವು ಕಾರ್ಯಕ್ರಮ ಏನು ಮಾಡ್ತಾಯಿದ್ದೀವಿ, ಇದಕ್ಕೆ ಬಹುಶಃ ಹಿನ್ನಡೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನೆಗೆಟಿವ್ ಸುದ್ದಿ ಮಾಡಬೇಕು ಅಂತೇಳಿ ಈ ರೀತಿ ಮಾಡಿದ್ದಾರೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇನ್ನು ಹುಬ್ಬಳ್ಳಿ ಸಬ್ ಜೈಲ್ ವೈರಲ್ ವಿಡಿಯೋ ಬಗ್ಗೆ ಡಿಜಿಪಿ ಅಲೋಕ್ ಕುಮಾರ್ ಸತ್ಯ ಒಪ್ಪಿಕೊಂಡಿದ್ದಾರೆ. ಈ ವಿಡಿಯೋಗಳು ಡಿಸೆಂಬರ್ 2025ರ ವಿಡಿಯೋ ಎಂದು ವಾಟ್ಸ್ಆಪ್ ಮೆಸೇಜ್ ಮೂಲಕ ಸ್ಪಷ್ಟನೆ ನೀಡಿದ್ದಾರೆ. ಸಂಬಂಧಿತ ಘಟನೆ ನಡೆದಿರೋದು ಸತ್ಯ, ಆದರೆ ಅದು ನಾನು ಹುದ್ದೆ ಸ್ವೀಕರಿಸುವ ಮೊದಲು ನಡೆದಿದ್ದು ಎಂಬುದನ್ನು ಸ್ಪಷ್ಟಪಡಿಸಲು ಬಯಸ್ತೇನೆ. ಹುದ್ದೆ ಸ್ವೀಕರಿಸಿದ ನಂತರ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ತನಿಖೆಗೆ ಆದೇಶಿಸಿದ್ದೇನೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಎಂದಿದ್ದಾರೆ. ಒಟ್ನಲ್ಲಿ ಜೈಲುಗಳ ಒಳಗಡೆ ಇಷ್ಟೊಂದು ಸುಲಭವಾಗಿ ಮಾದಕ ವಸ್ತುಗಳು ಮತ್ತು ಮೊಬೈಲ್ ಫೋನ್ಗಳು ಹೇಗೆ ಸರಬರಾಜಾಗುತ್ತಿವೆ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಲ್ಲಿಕ್ ಬೆಳಗಲಿ, ಗ್ಯಾರಂಟಿ ನ್ಯೂಸ್, ಹುಬ್ಬಳ್ಳಿ.